ವೇಸ್ಟ್ ಟೂತ್ ಬ್ರಷ್ ಏನಾದರೂ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ, ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಮೊದಲನೇ ಟಿಪ್ಸ್ ಬಂದುಬಿಟ್ಟು ಸೀರೆನ ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವೆಲ್ಲಾದರೂ ಮದುವೆ ಫಂಕ್ಷನ್ಗೆ ಹೊರಟಿದ್ದೀವಿ ಅಂದಾಗ ಬ್ಯಾಗ್ ಪ್ಯಾಕ್ ಮಾಡುವಾಗ ನಾವು ಸ್ಯಾರಿ ಹಾಗೆ ಬ್ಲೌಸನ್ನು ಈ ರೀತಿ ಮಡಚಿಬಿಟ್ಟು ಇಟ್ಕೊಂಡಿರ್ತೀವಿ ಅಲ್ವಾ. ಈ ರೀತಿ ಮಡಚಿ ಇಟ್ಕೊಂಡಾಗ ಬ್ಲೌಸ್ ಒಂದು ಕಡೆ ಜರುಗಿರುತ್ತೆ ಅಥವಾ ಸ್ಯಾರಿ ಕೂಡ ಜರುಗಿ ಫೋಲ್ಡ್ ಮಾಡಿರೋದೆಲ್ಲ ಬಿಚ್ಚೋಗಿರುತ್ತೆ. ಸೊ ಈ ಥರ ಫೋಲ್ಡ್ ಮಾಡಿಟ್ರೆ ನೀವು ಮೇಲಿಂದ ಕೆಳಕ್ಕೆ ಎಸೆದ್ರೂ ಕೂಡ ಫೋಲ್ಡಿಂಗು ಬಿಚ್ಚೋಗೋದಿಲ್ಲ. ಸೊ ನಾವು ಹೇಗೆ ಫೋಲ್ಡ್ ಮಾಡಿ ಇಕ್ಕಿರ್ತೀವೋ ಅದೇ ಥರ ನೀಟಾಗಿ ಇರುತ್ತೆ ನೋಡಿ. ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಬ್ಲೌಸ್ ಮೇಲ್ಗಡೆ ಸ್ಯಾರಿನ ಫೋಲ್ಡಿಂಗ್ ಮಾಡಿರೋದು ಇಟ್ಕೊಂಡು ಈ ರೀತಿ ಬ್ಲೌಸಲ್ಲಿರೋ ಹುಕ್ಕನ್ನು ಹಾಕ್ಕೊಳ್ಬೇಕು. ಈ ರೀತಿ ಸ್ಲೀವ್ಸನ್ನು ಕೂಡ ಫೋಲ್ಡ್ ಮಾಡ್ಕೊಳ್ಬೇಕು. ಹಾಗೆ ಈ ರೀತಿ ಸ್ಯಾರಿನ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ. ಸ್ಯಾರಿನ ಈಗ ಬ್ಲೌಸ್ ಒಳಗಡೆ ಈ ರೀತಿ ಸೇರಿಸ್ಕೊಳ್ಬೇಕು. ಇಷ್ಟೇ ಸಿಂಪಲ್ಲಾಗಿ ನಾವು ಸ್ಯಾರಿ ಮತ್ತು ಬ್ಲೌಸನ್ನು ಒಂದೇ ಕಡೆ ಇಟ್ಕೊಳ್ಬೋದು. ನಾವು ಹುಡುಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ನಾವು ಬೀರುನಲ್ಲೂ ಕೂಡ ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಸ್ಯಾರಿ ಬ್ಲೌಸು ಒಂದೇ ಕಡೆ ಸಿಕ್ಬಿಡುತ್ತೆ ನೋಡಿ. ಮೇಲಿಂದ ಕೆಳಗಡೆ ಈ ಥರ ಎತ್ತಾಕಿದ್ರೂ ಕೂಡ ಸ್ವಲ್ಪನೂ ಸ್ಯಾರಿ ಬಿಚ್ಚೋಗೋದಿಲ್ಲ, ಇದೇ ಥರ ನೀಟಾಗಿ ಇರುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಜೀನ್ಸ್ ಪ್ಯಾಂಟನ್ನು ನಾವು ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮಗೆ ನೀಟಾಗಿ ಇರುತ್ತೆ, ಹಾಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಯಾವ ರೀತಿ ಇಟ್ಕೊಂಡು ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಜೀನ್ಸ್ ಪ್ಯಾಂಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ಹಾಗೆ ಮೇಲ್ಗಡೆ ಭಾಗ ಏನಿದೆ ಅದನ್ನು ಒಂದು ಸಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದಾದ ನಂತರ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ. ಸೊ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ಥರ ಫೋಲ್ಡ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ಹಾಗೆ ಜೀನ್ಸ್ ಪ್ಯಾಂಟ್ ಅಷ್ಟೇ ಅಲ್ಲ, ಬಾಯ್ಸು ಫಾರ್ಮಲ್ ಪ್ಯಾಂಟು ಬೇರೆ ಥರ ಪ್ಯಾಂಟ್ಗಳನ್ನೆಲ್ಲ ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಹಲ್ಲಿನ ಸಮಸ್ಯೆ ಇರೋರು ಹಲ್ಲು ಹಳದಿಗಟ್ಟಿರೋದಾಗಲಿ ಅಥವಾ ಹಲ್ಲಿನಲ್ಲಿ ರಕ್ತಸ್ರಾವ ಆಗ್ತಾ ಇರೋದಾಗಲಿ ಅಥವಾ ಹುಳುಕು ಹಲ್ಲಿನ ಸಮಸ್ಯೆ ಇದ್ದರೆ ಅಥವಾ ಬಾಯಿ ತುಂಬಾ ದುರ್ವಾಸನೆ ಬರ್ತಾ ಇದ್ದರೆ ನೀವು ಇವತ್ತು ತೋರಿಸುವಂತಹ ಈ ರೆಮಿಡಿನ ಟ್ರೈ ಮಾಡ್ಬೋದು. ತುಂಬಾ ಎಫೆಕ್ಟಿವ್ ಆಗಿದೆ ಈ ರೆಮಿಡಿ. ಸೊ ನಾನಿಲ್ಲಿ ಶುಂಠಿಯನ್ನು ತಗೊಂಡಿದ್ದೀನಿ. ಶುಂಠಿಯನ್ನು ಸ್ವಲ್ಪ ತುರ್ಕೊಳ್ಳೋಣ ಈ ರೀತಿ ನೋಡಿ. ಸ್ವಲ್ಪ ಶುಂಠಿ ತೊಗೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇಷ್ಟು ಶುಂಠಿ ತೊಗೊಂಡ್ರೆ ಸಾಕು. ಹಾಗೆ ಚಿಟಿಕೆ ಉಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಈಗ ನಾವು ಡೈಲಿ ಬಳಸುವಂತಹ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ಒಂದು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ, ಅರಿಶಿನ, ಉಪ್ಪು ಪೇಸ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ವಾರದಲ್ಲಿ 2ರಿಂದ 3 ಸಲ ನಾವು ಈ ಪೇಸ್ಟಿಂದ ಹಲ್ಲುಜ್ಜೋದ್ರಿಂದ ಉಳುಕು ಹಲ್ಲಿನ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ಬಾಯಿ ಕೂಡ ದುರ್ವಾಸನೆ ಬರೋದಿಲ್ಲ, ಹಲ್ಲಿನಲ್ಲಿ ಕೂಡ ರಕ್ತಸ್ರಾವ ಆಗೋದಿಲ್ಲ. ಈ ರೆಮಿಡಿನ ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಎಲ್ಲರ ಮನೆಯಲ್ಲೂ ವೇಸ್ಟ್ ಆದ ಟೂತ್ ಬ್ರಷ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಹಲ್ಲು ಉಜ್ಜಿದಾದ್ಮೇಲೆ ಬ್ರಷು ಸೌದೋದ್ಮೇಲೆ ನಾವು ಬಿಸಾಡ್ಬಿಡ್ತೀವಿ, ಇದೇನಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ. ಇದರಿಂದ ಒಂದು ತುಂಬಾ ಉಪಯೋಗ ಇದೆ. ಸೊ ಏನು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಈ ಟೂತ್ ಬ್ರಷನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಒಂದು ಚಾಕುನ ಹೀಟ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಬ್ರಷ್ ಹತ್ರ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೇಲ್ಭಾಗ ಈ ಥರ ಕಟ್ ಮಾಡ್ಕೊಳ್ಬೇಕು. ಈಗ ಬ್ರಷಿನ ಕೆಳಭಾಗ ಏನಿದೆ ಅದನ್ನು ನಾನು ಸ್ವಲ್ಪ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಟ್ ಮಾಡ್ಕೊಂಡ್ಬಿಟ್ಟು ಬ್ರಷ್ದು ಮೇಲ್ಭಾಗಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡಾದಮೇಲೆ ನೋಡಿ, ನಾವು ಕಿಚನ್ನಲ್ಲಿ ಮಿಕ್ಸರ್ ಮಾಡ್ತಾ ಇರ್ತೀವಿ ಅಲ್ವಾ, ಮಿಕ್ಸಿಗೆ ಹಾಕ್ಕೊಂಡಾಗ ಅದೆಲ್ಲ ಚೆಲ್ಲಿ ತುಂಬ ಗಲೀಜಾಗಿರುತ್ತೆ. ಅದನ್ನು ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ. ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ಏನಾದರೂ ಗಲೀಜಿತ್ತು ಅಂದರೂ ಕೂಡ ನೀಟಾಗಿ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ಬ್ರಷಿಂದ ಬರೀ ಮಿಕ್ಸರ್ ಕ್ಲೀನ್ ಮಾಡೋದಕ್ಕಷ್ಟೇ ಅಲ್ಲ ನೋಡಿ, ಈ ಕಿಟಕಿ ಹತ್ರ ತುಂಬಾ ಧೂಳಿರುತ್ತೆ ಅಲ್ವಾ. ಸೊ ಇದನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು. ನಾವು ಬಟ್ಟೆಯಲ್ಲಿ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಸೈಡಲ್ಲಿ ಸಣ್ಣ ಸಣ್ಣ ಸಂದಿಲೆಲ್ಲ ಸೇರ್ಕೊಂಡಿರುತ್ತೆ ಧೂಳು, ಅದು ಕ್ಲೀನ್ ಆಗೋದಿಲ್ಲ. ಈ ರೀತಿ ಬ್ರಷಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಧೂಳಿದೆ ಅಂತ, ಅದು ನೀಟಾಗಿ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.